ಹೇಗಿದೆ ಅಂತ ಹೇಳಿದ್ರೆ, ಉಜ್ಜಯಿನಿ ಮಹಾಕಾಳೇಶ್ವರನ ನೋಡೋದು ಬೇರೆ ಅಲ್ಲ, ಆ ಸ್ಥಳವನ್ನು ನೋಡೋದು ಬೇರೆ ಅಲ್ಲ. ಆ ಸ್ಥಳದಲ್ಲೇ ನಮಗೆ ಇದು ಪ್ರತ್ಯಕ್ಷ ಆಗಿದ್ದು, ಆ ಸ್ಥಳದಲ್ಲೇ ನಾವು ಶಿವನನ್ನ ಕಂಡದ್ದು. ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡೋವಂಥದ್ದು. ಆದರೆ ಈಗ ಪರಿಚಿತ ಆಗೋಯ್ತು. ಒಂದು ರಾತ್ರಿ ಒಬ್ಬ ಹುಡುಗ ನಮ್ಗೆ ಕಾಯ್ಕೊಂಡು ಬಂದಿರ್ತಾನೆ, ಯಾರೋ ಬಂದು ಪೂಜೆ ಮಾಡೋಗ್ತಾರೆ, ಯಾರೋ ಒಂದು 3 ವರ್ಷ ಯಾರಿಗೂ ಗೊತ್ತಿರಲಿಲ್ಲ. ಆ ಒಂದು ಗ್ರಾಮ ವಸ್ತುಗುದ ಬಳಿ ಇದೆ, ಹುಳಿಯಾರು ವಸ್ತುಗುದ ಬಳಿ ಹೆಗ್ಗೆರೆ ಅಂತ ಬರುತ್ತೆ. ಅಂಥ ಒಂದು ಊರು, ಅಂಥ ಶಿವ ಅಂತೇಳಿ ಚೋಳರ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು. ಇವತ್ತು ಯಾವ ಜಾತಿ ಧರ್ಮ ಇಲ್ಲ, ಆ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು ಜ್ಯೋತಿರ್ಲಿಂಗದಲ್ಲಿ ಹೇಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ, ಆ ಒಂದು ಗ್ರಾಮದಲ್ಲಿ ಆ ಶಿವಲಿಂಗಕ್ಕೆ ಅಷ್ಟು ಮುಕ್ತ ಪ್ರವೇಶ ಇದೆ. ಅಂಥ ಒಂದು ಸ್ಥಳದಲ್ಲಿ ನಮಗೆ ಈ ದೀಕ್ಷೆ ಈ ದೀಕ್ಷೆಗೆ ಒಂದು ಪ್ರಣವ ಶಕ್ತಿ ಸಿಕ್ಕಂಥ ಜಾಗ. ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಮ್ಗೆ ಏನೊಂದು ಶಿವಶಕ್ತಿ ಸಿಕ್ಕು, ಈ ಒಂದು ಕಪಾಲ ಶಕ್ತಿ, ಕಾಲಭೈರವನ ಶಕ್ತಿಗೆ ಪ್ರಣವ ಶಕ್ತಿ ಸಿಕ್ಕಂತಹ ಜಾಗ. ಇಲ್ಲ, ಅದು ನಮ್ಮ ಪೀಳಿಗೆ ಆಗಿದೆಯಮ್ಮ, ನಮ್ಮ ಪೀಳಿಗೆ ನಾವು ತಿಳ್ಕೊತೀವಿ. ನಮ್ಮ ಜನಗಳಿಗೆ ಅರ್ಥ ಇಲ್ಲ, ನಮಗೆ ಗೊತ್ತಿಲ್ಲ. 100% ಸಿದ್ಧರಿಗೆಲ್ಲ ಸಿದ್ರು ಅನ್ನೋದು ಸಂಸಾರಗಳು ಮಾಡೋರು. ನಮ್ಮ ಅಜ್ಜ ಗುಬ್ಬಿ ಚನ್ನಜ್ಜ ಅಂದ್ರೆ ಏನು ಅನ್ಕೊಂಡಿದ್ಯಾ? ಚನ್ನ ಬಸವೇಶ್ವರ, ನಂದಿ ಅಂತ ಕಾಲು, ಋಷಭನಂತಹ ಕೀಟ, ಶಿವಪಾರ್ವತಿಯ ಮೇಲೆ ಕೂತ್ಕೊಂಡಿರುವಂಥದ್ದು ಅವ್ರ ರೂಪ. ತಮಾಷೆ ಮಾತಲ್ಲಪ್ಪ. ನಮ್ಮ ನಾವು ಹೋಗಿ ಪೂಜೆ ಮಾಡುವಂಥದ್ದು. ಆದರೆ ಈಗ ಪರಿಚಿತ ಆಗೋಯ್ತು. ಒಂದು ರಾತ್ರಿ ಒಬ್ಬ ಹುಡುಗ ನಮ್ಗೆ ಕಾಯ್ಕೊಂಡು ಬಂದಿರ್ತಾನೆ, ಯಾರೋ ಬಂದು ಪೂಜೆ ಮಾಡೋಗ್ತಾರೆ, ಯಾರೋ ಒಂದು 3 ವರ್ಷ ಯಾರಿಗೂ ಗೊತ್ತಿರಲಿಲ್ಲ. ಆ ಒಂದು ಗ್ರಾಮ ವಸ್ತುಗುದ ಬಳಿ ಇದೆ, ಹುಳಿಯಾರು ವಸ್ತುಗುದ ಬಳಿ ಹೆಗ್ಗೆರೆ ಅಂತ ಬರುತ್ತೆ. ಅಂಥ ಒಂದು ಊರು, ಅಂಥ ಶಿವ ಅಂತೇಳಿ ಚೋಳರ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು. ಇವತ್ತು ಯಾವ ಜಾತಿ ಧರ್ಮ ಇಲ್ಲ, ಆ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು ಜ್ಯೋತಿರ್ಲಿಂಗದಲ್ಲಿ ಹೇಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ, ಆ ಒಂದು ಗ್ರಾಮದಲ್ಲಿ ಆ ಶಿವಲಿಂಗಕ್ಕೆ ಅಷ್ಟು ಮುಕ್ತ ಪ್ರವೇಶ ಇದೆ. ಅಂಥ ಒಂದು ಸ್ಥಳದಲ್ಲಿ ನಮಗೆ ಈ ದೀಕ್ಷೆಗೆ ಒಂದು ಪ್ರಣವ ಶಕ್ತಿ ಸಿಕ್ಕಂಥ ಜಾಗ. ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಮ್ಗೆ ಏನೊಂದು ಶಿವಶಕ್ತಿ ಸಿಕ್ಕು, ಈ ಒಂದು ಕಪಾಲ ಶಕ್ತಿ, ಕಾಲಭೈರವನ ಶಕ್ತಿಗೆ ಪ್ರಣವ ಶಕ್ತಿ ಸಿಕ್ಕಂತಹ ಜಾಗ.
ಪ್ರತಿ ಒಂದು ವಿಷಯ ಎಷ್ಟು ವರ್ಷಗಳಿಂದ ನೀವು ಏನೇನು ಮಾಡ್ಕೊಂಡಿದ್ದೀರಿ ಎಲ್ಲ ನೋಡಿ ಹೊರಗಡೆ ಇದೆ. ಮುಚ್ಚೋದೋ ಇಲ್ಲ ಇನ್ನೊಂದು ಏನಾದ್ರು ಮಾಡೋದು ಮಾಡ್ತೀರಾ ಅಂದ್ರೆ ದಯವಿಟ್ಟು ಮಾಡ್ಕೋಬೇಡಿ. ಹಾಕಿ ಮಾಡುವಂಥದ್ದು ಇನ್ನೊಂದು ಒಂದು ಶಿವ ನಮ್ಮಪ್ಪ ಅಲ್ಲ ಅಷ್ಟೊಂದು ಅಂತ ಒಂದು ಇದೆ ಅದನ್ನ ಹಾಕಿ ಮಾಡೋದು ಉತ್ತಮ ಆಗುತ್ತೆ. ಪ್ಲಸ್ ಏನು ವಿಚಾರ ಅಂತಂದ್ರೆ ನೀವು ಮಾಡೋ ಒಂದೊಂದು ಇಲ್ಲೊಂದು ಸತಿ ಮತ್ತೆ ಹೆಗ್ಗೆರೆಯಲ್ಲಿ ಈ ಶಿವಾಲಯ ಅನ್ನೋದೇನಿದೆ ನಮ್ಮ ಇಲ್ಲಿ ನೀವು ಇದು ನೋಡಿರ್ಬೋದು ಸ್ತೂಪ ಇದೆ ಮತ್ತೆ ನೀವು ಇಲ್ಲಿ ತಂದೇಳಿ ಒಂದು ಸಿದ್ದರಾಮೇಶ್ವರ ಇದೆ, ಮತ್ತೆ ಎಳ್ಳನಲ್ಲಿ ರಾಜೀವ್ ಸಿದ್ದರಾಮೇಶ್ವರ ಇದೆ. ಅದರಲ್ಲಿ ಮೇನು ಸಿದ್ದರಾಮೇಶ್ವರದ ಒಂದು ಸಂಚಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಇಲ್ಲಿಗೆ ತಂದೇಳಿ ಹುರಿಗರಿಗೆ ಇದೆ ಗೊತ್ತಾ? ಯಾರನ್ನ ಹುರಿಗರಿಗೆ ನೋಡಿದ್ರೆ ಅಲ್ಲಿ ಆ ಗದ್ಗೆಯಿಂದ ಸಂಚಾರ ಸ್ವಾಮಿಗೆ ಅಂದ್ರೆ ಮತ್ತೆ ಜಲಕನ್ನಿಗೆ ನಾವೇನಂತೀವಿ ಅಪ್ಸರದಿರಂತೀವೋ ಇಲ್ಲ 7 ಜನ 9 ಜನ ಕನ್ನಿಗೆ ಓಡಾಡ್ತಾರೆ ಅಂತೀವಲ್ಲ ಅವ್ರ ಪೂಜೆ ನಡೀತೀವಿ. ನೀವೆಲ್ಲ ಏನ್ ಅನ್ಕೊಂಡಿರ್ತೀರಿ ನಾವು ಬಂದು ಪೂಜೆ ಮಾಡೋಕೆ ಅಂತ? ನಿಮಗಿನ್ನ ಮುಂಚೆನೆ ಬಂದು ಪೂಜೆ ಮಾಡೋದು ಜಲಕನ್ನಿಗೆ ಫಸ್ಟ್ ಆಗಿ ಪೂಜೆ ಅವರು ಋಷಿಮುನಿಗಳು ಸಾಧ್ವಿಗಳು ಅಂತೀವಿ ನೋಡಿ. ಆ ಸಂಚಾರ ನಮ್ಮ ದೇವಸ್ಥಾನಕ್ಕೆ ಯಾಕೆಂದ್ರೆ ಇದು 5 ಪಂಚಲಿಂಗಗಳು ನೋಡಿರ್ಬೋದು. 2 ಭೂಗತ ಇದೆ, ಒಂದು ಕರುಘಾಟ, ಒಂದು ಅಲ್ಲೊಂಡ ಇದು, ಇನ್ನೇನಿದೆ ಅದೊಂದು ಬಾಣಲಿಂಗೇಶ್ವರ, ಇದು ಮಹಾಕಾಲೇಶ್ವರ. ಇದು ನಮ್ಮ ಒಂದು ಹೆಗ್ಗೆರೆಯಲ್ಲಿರ್ತಕ್ಕಂತಹ ಉಸಿರಾಡ್ತಕ್ಕಂಥ ಒಂದು ಶಿವಲಿಂಗ ಅಂತ ಹೇಳಿದ್ರೆ ಹಾಗಾಗಿ ನಮ್ಗೆ ಇದು ನಾವು ನಮ್ಮ ಆತ್ಮದಲ್ಲಿ ಬಂದಂಥದ್ದು. ಇಲ್ಲೇನ್ ಸಂಚಾರ ಇದೆ ಏನ್ ಹೋಗಿದೀವಿ. ನಾನು ಕಾಶಿ ಉಜ್ಜಯಿನಿಗೂ ಹೋಗಿದ್ದೀನಿ, ಅದು ನನಗೂ ಉಜ್ಜಯಿನಿಯಿಂದಲೇ ಹೊರಪ ಇಲ್ಲ ಹೆಗ್ಗೆರೆಯಲ್ಲಿದೆ. ಇದು ಈ ಕ್ಷೇತ್ರದ ಒಂದು ಶಕ್ತಿ. ಯಾಕೆಂದ್ರೆ ನೀವು ಎಷ್ಟು ಭಯ ಭಕ್ತಿಯಿಂದ ಮಾಡ್ತೀರಿ, ನೀವೇನ್ ಮಾಡ್ತೀರಿ ಎಲ್ಲವನ್ನ ಶಿವ ಒಳಗಡೆ ಸ್ವೀಕಾರ ಮಾಡ್ಕೊಂಡು ಒಂದು ಲಿಂಗ ಅಂದ್ರೆ ಒಳಗಿದೆ ಏನಪ್ಪಾ. ಹೆಗ್ಗೆರೆಯಲ್ಲಿ ಒಂದು ಶಿವಲಿಂಗ ಅಂತ ಹೇಳಿದ್ರೆ ನೀವು ಮಾಡೋ ಪ್ರತಿ ಒಂದು ಒಳಗಡೆ ತಗೋತಾನೆ. ಇವಾಗ ಗೊತ್ತಾಗ್ತದೆ ನಿಮ್ಗೆಲ್ಲ